ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಪ್ರತೀತಿ ಇದೆ. ಪ್ರತಿಯೊಂದಕ್ಕೂ ಬಿಳಿ ಬಣ್ಣವನ್ನ ಹೆಚ್ಚಾಗಿ ಆರಾಧಿಸುವ ನಮ್ಮ ದೇಶದ ಜನ ಚರ್ಮದ ಬಣ್ಣದಿಂದ ಹಿಡಿದು ನಾವು ತಿನ್ನುವ ಆಹಾರ ಪದಾರ್ಥವರೆಗೂ ಬಿಳಿ ಬಣ್ಣವನ್ನ ಹೆಚ್ಚಾಗಿ ಇಷ್ಟಪಡುತ್ತಾರೆ. ಬಿಳಿ ಸಕ್ಕರೆ, ಬೆಳ್ಳಗಿನ ಉಪ್ಪು, ಹೀಗೆ ಇದರ ಪಟ್ಟಿ ಬೆಳೆಯುತ್ತಾನೆ ಹೋಗುತ್ತದೆ. ಹಾಲು ಬೆಳ್ಳಗಾಗಿದ್ದರಿಂದ ದೇಹಕ್ಕೆ ಒಳ್ಳೆಯದು. ಅದೇ ರೀತಿ ಬೆಳ್ಳಗಿರುವ ಎಲ್ಲಾ ಆಹಾರ ಪದಾರ್ಥಗಳು ದೇಹಕ್ಕೆ ಒಳ್ಳೆಯದು ಎಂದು ನೀವು ಭಾವಿಸಿದರೆ ಅದು ನಮ್ಮ ಮೂರ್ಖತನ. ಮೈದಾ ಹಿಟ್ಟು ಕೂಡ ಬಿಳಿ ಬಣ್ಣದ್ದೇ ಆಗಿರುತ್ತದೆ. ಮೈದಾ ಹಿಟ್ಟಿನ ಬದಲು ಹಲವಾರು ಹಿಟ್ಟುಗಳನ್ನು ಬಳಸಿ ನಾವು ತಿಂಡಿ ತಿನಿಸುಗಳನ್ನು ತಯಾರಿಸಬಹುದು. ಆದರೆ ನಮ್ಮ ಜನಕ್ಕೆ ಮೈದಾ ಹಿಟ್ಟಿನ ವ್ಯಾಮೋಹ ಎಂದಿಗೂ ಕಡಿಮೆ ಆಗುವುದಿಲ್ಲ. ಬ್ರೆಡ್ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತ. ಬಹಳ ಹಿಂದೆ ಆರೋಗ್ಯ ಸರಿಯಿಲ್ಲದಾಗ ಆಸ್ಪತ್ರೆಗೆ ಯಾರನ್ನಾದರೂ ಭೇಟಿ ಮಾಡಲು ಹೋಗಲು ಬ್ರೆಡ್ಗಳನ್ನು ಎತ್ತುಕೊಂಡು ಹೋಗುತ್ತಿದ್ದೆವು. ಊಟವನ್ನು ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಬ್ರೆಡ್ ಅನ್ನ ಹಿಂದೆ ಸೇವಿಸುತ್ತಿದ್ದರು, ಈಗಲೂ ಕೂಡ ಸೇವಿಸುತ್ತಾರೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಡಯಟ್ ಎನ್ನುವ ವಿಷಯದ ಹಿಂದೆ ಪ್ರತಿಯೊಬ್ಬರು ಬಿದ್ದಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿರುವ ದೇಹದ ತೂಕವನ್ನು ಕಳೆದುಕೊಳ್ಳಲು ಡಯಟ್ಗೆ ಮೊರೆ ಹೋಗುತ್ತಿದ್ದಾರೆ. ಈ ರೀತಿ ಡಯಟ್ ಮಾಡುವವರಿಗೆ ಕೆಲವೊಂದು ವಿಶೇಷ ಆಹಾರ ಪದಾರ್ಥಗಳ ಪಟ್ಟಿಯನ್ನ ನೀಡುತ್ತಾರೆ. ಅದರಲ್ಲಿ ಅಗ್ರಸ್ಥಾನವನ್ನ ಬಿಳಿ ಬ್ರೆಡ್ ಆವರಿಸಿಕೊಂಡಿದೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಬಿಳಿ ಬ್ರೆಡ್ ಅನ್ನ ಪ್ರತಿನಿತ್ಯ ಸೇವಿಸುವುದರಿಂದ ಅನಗತ್ಯವಾದ ತೂಕವನ್ನ ಕಳೆದುಕೊಳ್ಳಬಹುದು ಎಂಬುದು ಪ್ರಸ್ತುತ ನಮ್ಮ ಸಮಾಜದ ಜನರ ನಂಬಿಕೆಯಾಗಿದೆ. ಆದರೆ ಬಿಳಿ ಬ್ರೆಡ್ ನಿಮಗೆ ನೀಡುವ ತೊಂದರೆಗಳನ್ನ ಒಮ್ಮೆ ನೀವು ನೋಡಿದರೆ ನೀವು ಮತ್ತೆ ಇನ್ನೆಂದೂ ಬಿಳಿ ಬ್ರೆಡ್ ಸವಾಸ ಮಾಡುವುದಿಲ್ಲ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಿಳಿ ಬ್ರೆಡ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹೇಳೋಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬೆಳಗಿನ ಉಪಹಾರಕ್ಕೆ ಏನು ತಿನ್ನಬೇಕು ಎಂಬುದು ಎಲ್ಲರ ಮನಸ್ಸಿನಲ್ಲಿರುವ ಬೆಳಗಿನ ಉಪಹಾರವಾಗಲಿ ಸಂಜೆಯ ತಿಂಡಿ ಆಗಲಿ ಇದಕ್ಕೆಲ್ಲ ಏನು ಇಲ್ಲ ಎಂದಾಗ ಮೊದಲಿಗೆ ನೆನಪಿಗೆ ಬರುವುದೇ ಬ್ರೆಡ್. ಸಾಮಾನ್ಯವಾಗಿ ಲೆಕ್ಕವಿಲ್ಲದಷ್ಟು ಮನೆಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಉಪಹಾರಕ್ಕೆ ಬ್ರೆಡ್ ಅನ್ನ ಸೇವಿಸಲಾಗುತ್ತದೆ. ಶಾಲಾ ಮಕ್ಕಳಾಗಲಿ, ಕಚೇರಿಗೆ ಹೋಗುವ ಯುವಕರೇ ಆಗಲಿ ಪ್ರತಿಯೊಬ್ಬರು ಬ್ರೆಡ್ ಅನ್ನ ಇಷ್ಟಪಡುತ್ತಾರೆ. ಏಕೆಂದರೆ ಇದು ಸಿದ್ಧವಾದ ತಿಂಡಿ ಮತ್ತು ರುಚಿಯಾಗಿರುತ್ತದೆ ಕೂಡ. ಬಹಳಷ್ಟು ಸುಲಭವಾಗಿ ಸಿಗುವ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಒಳ್ಳೆಯದೆಲ್ಲ ನೆನಪಿರಲಿ. ಭಾರತೀಯ ಪ್ರತಿ ಮನೆಯಲ್ಲೂ ಸಾಮಾನ್ಯವಾಗಿ ದೊರಕುವ ವಸ್ತುವಾದ ಬಿಳಿ ಬ್ರೆಡ್ ಬಹಳ ಸುಲಭವಾಗಿ ಸಿಗುವಂತಹ ಆಹಾರ ಪದಾರ್ಥವಾಗಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನ ಬೆಳಗಿನ ಉಪಹಾರ ಆಗಿ ಉಪಯೋಗಿಸುತ್ತಾರೆ. ಇದನ್ನು ನಿಮ್ಮ ಆಹಾರ ಪದಾರ್ಥದಿಂದ ತೆಗೆದುಹಾಕುವ ಮನಸ್ಸು ನಿಮಗಿದ್ದರೆ ತಕ್ಷಣವೇ ಈ ಕೆಲಸವನ್ನ ಮೊದಲು ಮಾಡಿ. ಬಿಳಿ ಬ್ರೆಡ್ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಏಕೆ ಇರಬಾರದು, ಅದು ನಿಮಗೆ ಹೇಗೆ ಶತ್ರುವಾಗಿ ಕಾಡಬಹುದು ಎನ್ನುವುದನ್ನ ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಗೋಧಿಯನ್ನ ಚೆನ್ನಾಗಿ ಪರಿಷ್ಕರಿಸಿದ ನಂತರ ಗೋಧಿಯ ಮೇಲ್ಮೈ ಸಿಪ್ಪೆಯನ್ನ ತೆಗೆಯಲಾಗುತ್ತದೆ. ಈ ಸಿಪ್ಪೆಯನ್ನು ಸಂಗ್ರಹಿಸಿಕೊಂಡು ಮೈದಾ ಹಿಟ್ಟನ್ನ ತಯಾರಿಸಲಾಗುತ್ತದೆ. ಗೋಧಿ ಆರೋಗ್ಯಕ್ಕೆ ಒಳ್ಳೆಯದೇ ಆದರೂ ಗೋಧಿ ಹಿಟ್ಟಿನಿಂದ ತಯಾರಾದ ನಂತರ ಸಿಗುವ ಮೈದಾ ಹಿಟ್ಟಿನಿಂದ ಬಿಳಿ ಬ್ರೆಡ್ ಅನ್ನ ತಯಾರಿಸಲಾಗುತ್ತದೆ. ನೈಸರ್ಗಿಕವಾಗಿ ಗೋಧಿಯ ಸಿಪ್ಪೆಯಲ್ಲಿ ಸಿಗುವ ಅನೇಕ ಎಣ್ಣೆಗಳು, ವಿಟಮಿನ್ಸ್ಗಳು ಹಾಗೂ ಪೋಷಕಾಂಶಗಳನ್ನ ಬ್ರೆಡ್ ನಿಂದ ಬೇರ್ಪಡಿಸಲಾಗುತ್ತದೆ. ಈ ರೀತಿ ಮಾಡುವುದಕ್ಕೆ ಪ್ರಮುಖ ಕಾರಣವೇನೆಂದರೆ ಬ್ರೆಡ್ ಅನ್ನ ದೀರ್ಘಕಾಲದವರೆಗೆ ಕೆಡದಂತೆ ಇಡುವುದು. ಈ ಮೇಲೆ ತಿಳಿಸಿದಂತಹ ಎಲ್ಲಾ ನೈಸರ್ಗಿಕ ಅಂಶಗಳು ಹಾಗೂ ಪೋಷಕಾಂಶಗಳನ್ನು ಬಿಳಿ ಬ್ರೆಡ್ ನಿಂದ ಬೇರ್ಪಡಿಸಲಾಗುತ್ತದೆ. ಈ ಬೇರ್ಪಡುವಿಕೆ ಕ್ರಿಯೆ ನಡೆಯಲು ಬಹಳಷ್ಟು ರಾಸಾಯನಿಕ ಅಂಶಗಳಾದಂತಹ ಪೊಟ್ಯಾಷಿಯಂ, ಕ್ಲೋರಿನ್ ಅನ್ನ ಬಳಸಲಾಗುತ್ತದೆ. ಈ ಎಲ್ಲಾ ರಾಸಾಯನಿಕ ಅಂಶಗಳು ದೇಹದ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳನ್ನ ಉಂಟು ಮಾಡಬಲ್ಲವು. ಬೊಜ್ಜು, ಹೃದಯದ ಸಮಸ್ಯೆ ಹಾಗೂ ಸಕ್ಕರೆ ಕಾಯಿಲೆಯಂತಹ ಹಲವಾರು ರೋಗಗಳನ್ನ ನಿಮಗೆ ತಂದೊಡ್ಡಬಹುದು. ಇದನ್ನ ಬಹಳಷ್ಟು ದಿನ ಕೆಡದಂತೆ ಇಡಲು ಬಹಳಷ್ಟು ರಾಸಾಯನಿಕ ಸಂರಕ್ಷಣೆಗಳನ್ನು ಕೂಡ ಬಳಸಲಾಗುತ್ತದೆ. ಹೌದು, ಬಿಳಿ ಬ್ರೆಡ್ ಅನ್ನ ಸೇವಿಸುವುದರಿಂದ ಬೊಜ್ಜು ಖಂಡಿತವಾಗಿ ಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅದನ್ನು ತಯಾರಿಕೆಯಲ್ಲಿ ಬಳಸಲಾದಂತಹ ರಾಸಾಯನಿಕ ಅಂಶಗಳು, ಕೆಡದಂತೆ ಇಡಲು ಬಳಸುವ ಸಂರಕ್ಷಕಗಳು ಮತ್ತು ಸಕ್ಕರೆ. ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಬ್ರೆಡ್ ಅನ್ನ ತಯಾರಿಸುವುದರಿಂದ ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶ ಗಣನೀಯವಾಗಿ ಹೆಚ್ಚುತ್ತದೆ. ಆದರೆ ಈ ವಿಷಯ ನಿಮಗೆ ಗೊತ್ತೇ ಆಗುವುದಿಲ್ಲ. ಹೊಟ್ಟೆಯ ಹಲವಾರು ಸಮಸ್ಯೆಗಳಾದಂತಹ ಆಸಿಡಿಟಿ, ಮಲಬದ್ಧತೆ, ಗ್ಯಾಸ್ ನಂತಹ ಸಮಸ್ಯೆಗಳು ಕೂಡ ಉದ್ಭವವಾಗುತ್ತವೆ. ಗೋಧಿ ನಾರಿನಾಂಶವನ್ನು ತೆಗೆದು ನಂತರ ಬಿಳಿ ಬ್ರೆಡ್ ಅನ್ನ ಮಾಡುವುದರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾರಿನಾಂಶವೂ ಇರುವುದಿಲ್ಲ. ಆದ್ದರಿಂದಲೇ ನಿಮಗೆ ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ
2-3 ದಿವಸ ಇಟ್ಟು ತಿನ್ನುವಂತಹ ಈ ಬ್ರೆಡ್ಗಳನ್ನ ಅಪ್ಪಿತಪ್ಪಿ ನೀವೇನಾದ್ರೂ ತಿಂದರೆ ಕರುಳುಗಳಲ್ಲಿ ಹುಳುಗಳು ಆಗುವ ಸಾಧ್ಯತೆ ಜಾಸ್ತಿ ಇದೆ ಎಂದು ಇತ್ತೀಚೆಗೆ ಡಾಕ್ಟರ್ಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಬಿಳಿ ಬ್ರೆಡ್ ಬ್ಲೀಚಿಂಗ್ ಪ್ರಕ್ರಿಯೆಯಲ್ಲಿ ಇದರ ಆರೋಗ್ಯಕರ ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳನ್ನ ಕಳೆದುಕೊಳ್ಳುತ್ತದೆ. ಬಿಳಿ ಬ್ರೆಡ್ ನಲ್ಲಿ ಫೈಬರ್ ಕೊರತೆಯಿಂದಾಗಿ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುತ್ತವೆ. ಮಲಬದ್ಧತೆ, ಉಬ್ಬುವುದು, ಉರಿಯೂತ, ಸ್ಥೂಲಕಾಯತೆ, ಟೈಪ್ 2 ಡಯಾಬಿಟಿಸ್ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್ ಕೂಡ ಆಗುತ್ತದೆ. ಇತ್ತೀಚೆಗೆ ಕಾಲೇಜ್ ಕ್ಲಾರ್ಕ್ ವಿಶ್ವವಿದ್ಯಾಲಯ ಈ ಒಂದು ಅಧ್ಯಯನದಲ್ಲಿ ವರದಿ ಮಾಡಿದೆ. ಯಾವುದೇ ಧಾನ್ಯಗಳನ್ನ ಸಂಸ್ಕರಿಸಿದರೆ ಅದು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಬಿಳಿ ಬ್ರೆಡ್ ನ ದೈನಂದಿನ ಸೇವನೆಯು ಮಧುಮೇಹಕ್ಕೆ ಅಂದರೆ ಶುಗರ್ಗೆ ಕಾರಣವಾಗಬಹುದು. ಗ್ಲೈಮ್ಯಾಕ್ಸ್ ನ ರೂಪವು ಬಿಳಿ ಬ್ರೆಡ್ ನಲ್ಲಿ ಅಧಿಕವಾಗಿದೆ. ಅಂದರೆ ಅದು ಗ್ಲೂಕೋಸ್ ಮಟ್ಟವನ್ನ ವೇಗವಾಗಿ ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ವೇಗವಾಗಿ ಹೆಚ್ಚಿಸುತ್ತದೆ. ಇದರಿಂದ ದೇಹದಲ್ಲಿ ಅನೇಕ ರೋಗಗಳು ಸಂಭವಿಸುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ವಿಶೇಷವಾಗಿ ತಮ್ಮ ಕುಟುಂಬದಲ್ಲಿ ಮಧುಮೇಹದ ಇತಿಹಾಸವನ್ನು ಹೊಂದಿರುವವರಲ್ಲಿ ಇದು ಕಾಣಿಸಿಕೊಳ್ಳುವುದು ಸಹಜವಾಗಿದೆ. ಸಂಸ್ಕರಿಸಿದ ಬಿಳಿ ಬ್ರೆಡ್ ಅನ್ನ ದೇಹದೊಳಗೆ ಸರಿಯಾಗಿ ಒಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ದೀರ್ಘಾವಧಿಯಲ್ಲಿ ಹೃದಯವನ್ನ ಮುಚ್ಚು ಹಾಕುವ ಮತ್ತು ಹೆಪ್ಪುಗಟ್ಟುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ನಂತರದ ದಿನಗಳಲ್ಲಿ ನಿಮಗೆ ಹೃದಯ ರೋಗವನ್ನ ಉಂಟು ಮಾಡುತ್ತದೆ. ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ನಲ್ಲಿ ಪ್ರಕಟವಾದ ಅಧ್ಯಯನವು ಬಿಳಿ ಬ್ರೆಡ್ ಅನ್ನ ಸೇವಿಸುವುದರಿಂದ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಲ್ಲಿ ಖಿನ್ನತೆಗೆ ಕಾರಣವಾಗಬಹುದು ಎಂದು ಕಂಡುಹಿಡಿದಿದ್ದಾರೆ. ವೈಯಕ್ತಿಕ ಮನಸ್ಥಿತಿ ಬದಲಾವಣೆ, ಆಯಾಸ ಮತ್ತು ಖಿನ್ನತೆಯ ಇತರ ಲಕ್ಷಣಗಳು ಅವರಲ್ಲಿ ಕಂಡುಬರಬಹುದು. ಹೀಗಾಗಿ ಬಿಳಿ ಬ್ರೆಡ್ ನಿಂದ ನೀವು ದೂರ ಇರುವುದೇ ವಾಸಿ. ಹಾಗಾದ್ರೆ ಬಿಳಿ ಬ್ರೆಡ್ಗೆ ಆರೋಗ್ಯಕರ ಪರ್ಯಾಯ ಯಾವುದು ಎಂಬುದು ಈಗ ನೀವು ಕೇಳುವಂತಹ ಪ್ರಶ್ನೆಯಾಗಿರುತ್ತದೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಿಳಿ ಬ್ರೆಡ್ ಅನ್ನ ಕಂದು ಬ್ರೆಡ್ ಅಥವಾ ಧಾನ್ಯದ ಬ್ರೆಡ್ ನೊಂದಿಗೆ ನೀವು ಬದಲಾಯಿಸಬಹುದು. ಈ ಬ್ರೆಡ್ಗಳು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿದೆ. ಧಾನ್ಯದ ಬ್ರೆಡ್ಗಳಲ್ಲಿ ಜೀವಸತ್ವಗಳು, ಪ್ರೋಟೀನ್ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧಿಯಾಗಿರುತ್ತದೆ. ಕಂದು ಬಣ್ಣದ ಬ್ರೆಡ್ ನಲ್ಲಿ ಕಬ್ಬಿಣ, ಸತು, ತಾಮ್ರ ಮತ್ತು ಮ್ಯಾಗ್ನೀಷಿಯಂ ಇದ್ದು ಸಂಪೂರ್ಣವಾದ ಪೋಷಕಾಂಶವನ್ನ ಅದು ನಿಮಗೆ ಕೊಡಬಲ್ಲದು. ಕಂದು ಮತ್ತು ಧಾನ್ಯದ ಬ್ರೆಡ್ಗಳನ್ನ ನೀವು ತಿನ್ನುವುದರಿಂದ ಮಧುಮೇಹ, ಹೃದಯದ ರೋಗಗಳು ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಆದರೆ ಎಚ್ಚರಿಕೆ ಸ್ನೇಹಿತರೆ, ಈ ಕಂದು ಬ್ರೆಡ್ ಅನ್ನ 2 ದಿನಕ್ಕಿಂತ ಹೆಚ್ಚು ಇಡಬಾರದು. ಹಾಗೇನಾದ್ರೂ ನೀವು 2-3 ದಿವಸ ಇಟ್ಟು ಆ ಬ್ರೆಡ್ ಅನ್ನ ತಿಂದರೆ ಅದು ಕೂಡ ಅಪಾಯಕಾರಿ. ಆದಷ್ಟು ಬ್ರೆಡ್ ಅನ್ನ ತಾಜಾವಾಗಿ ಫ್ರೆಶ್ ಆಗಿ ಸೇವಿಸಿ. ಇಲ್ಲದಿದ್ದರೆ ಅದು ಫಂಗಸ್ ಅಥವಾ ವಾಸನೆ ಕಂಡು ಬಂದಲ್ಲಿ ಅಂತಹ ಬ್ರೆಡ್ ಅನ್ನು ಯಾವುದೇ ಕಾರಣಕ್ಕೆ ಸೇವಿಸಬೇಡಿ. ಇದಕ್ಕಿಂತ ಅಪಾಯಕಾರಿ ಬೇರೆ ಒಂದಿಲ್ಲ. ಇದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎಂದು ತಜ್ಞರು ಇತ್ತೀಚಿನ ಒಂದು ರಿಸರ್ಚ್ ನಲ್ಲಿ ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ನೋಡಿದಿರಾ ಬ್ರೆಡ್ ನಿಂದ ಆಗುವ ಅಪಾಯಗಳು. ಆದಷ್ಟು ನಾವು ತಿನ್ನುವಂತಹ ಊಟದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಿಸಿದಂತಹ ಬಿಸಿ ಬಿಸಿಯಾದಂತಹ ಊಟವನ್ನ, ಚಪಾತಿಯನ್ನ, ರೊಟ್ಟಿಯನ್ನ ತಿಂದು ಆರೋಗ್ಯವಂತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬದ ಜೊತೆ ತಪ್ಪದೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.